ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಕೆಮ್ಮು ಜಾಸ್ತಿ ಇದ್ದರೆ ಮನೆಯಲ್ಲಿ ಹೇಗಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಕಮ್ಮಿ ಆಗೋದಕ್ಕೆ ನಾನೀಗ ಒಂದು ಬಟ್ಲನ್ನ ಹಿಡ್ಕೊತಾ ಇದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ಇಬ್ಬರು ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಬ್ಬರಿಗೆ ಕೊಡೋಂಗಿದ್ರೆ 1 ಸ್ಪೂನ್ ಸಾಕು. ಈಗ ನಾನು ಇದಕ್ಕೆ 4ರಿಂದ 5 ಲವಂಗನ ತಗೊಂಡಿದ್ದೀನಿ. ಲವಂಗ ನಿಮಗೆ ಗೊತ್ತು ಕೆಮ್ಮಿಗೆ ಎಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಅದಕ್ಕೆ ತುಪ್ಪವನ್ನು ಚೆನ್ನಾಗಿ ಕಾಯಿಸ್ಕೊಂಡು ಲವಂಗ ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಒಬ್ಬರಿಗಂದರೆ ಒಂದು 3 ಸಾಕು. ನಾನು ಇಬ್ಬರಿಗೆ ಮಾಡ್ಕೊತಾ ಇರೋದನ್ನ ಒಂದು ಸ್ವಲ್ಪ ಜಾಸ್ತಿನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ತುಪ್ಪ ಕುದಿದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ನಾನು ಲವಂಗವನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ರಿಸಲ್ಟ್ ಅನ್ನೋದು ಬೇಗನೆ ತೋರಿಸುತ್ತೆ ಮಕ್ಕಳಿಗೆ. ಸಿರಪ್ ಕುಡಿದು ಮೇಲಾಗಿಲ್ಲ ಅಂತಂದರೆ ಈ ಥರ ಕೊಡಿ. ಬೆಳಗ್ಗೆ ಸಾಯಂಕಾಲ ಒಂದು 2 ದಿನ ಅಷ್ಟು ಕೊಡಿ. ಕೆಮ್ಮು ಅನ್ನೋದು ನೀವೇ ನೋಡ್ಬೋದು ಕಮ್ಮಿ ಆಗ್ತಾ ಬರುತ್ತೆ. ಇದೇ ಟಿಪ್ಸ್ನ ನಾನು ತುಂಬ ದಿವಸದಿಂದಲೇ ನನ್ನ ಮಗುಗೆ 1 ವರ್ಷ ಇರೋವಾಗಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಿನ್ನೆ ನನ್ನ ಮಗಳಿಗೆ ಸ್ವಲ್ಪ ಕಫ ಆಗಿತ್ತು, ಕೆಮ್ಮಾಗಿತ್ತು. ಅದರಿಂದ ಇವತ್ತು ಬೆಳಗ್ಗೆ ನಾನು ಅವಳಿಗೆ ಮಾಡಿಕೊಟ್ಟೆ. ಹಾಗೆ ನಿಮಗೂ ಇದು ಉಪಯುಕ್ತ ಆಗುತ್ತೆ ಅಂತ ವಿಡಿಯೋ ಮಾಡಿದೆ. ಈಗ ತಣ್ಣಗಾಗಿಬಿಟ್ಟೆ, ತಣ್ಣಗಾಗಿದೆ. ಈಗ ನನ್ನ ಮಗಳು ಕೊಡ್ತಾ ಇದ್ದೀನಿ ನೋಡಿ, ಅವಳು ಕುಡಿತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗಾನ ಮಕ್ಕಳಿಗೆ ಬೇಕಾದ್ರೆ ನೀವು ಇದನ್ನು ಟ್ರೈ ಮಾಡ್ಬೋದು. ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.